ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಹೇಗಿತ್ತು? ಈ 5 ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡ್ರು ಅನ್ನೋದನ್ನ ನೀವು ಎಲ್ಲರೂ ಕೂಡ ಗಮನಿಸಿದ್ದೀವಿ. ಇದಾದ ನಂತರ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ. ಯಾವ ರೀತಿಯಾಗಿ ಹೋಟೆಲ್ ಮತ್ತೆ ಮೆಡಿಕಲ್ ಶಾಪ್ಗಳಿಗೆ QR ಕೋಡ್ ಅನ್ನ ಕಡ್ಡಾಯ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಹೋಟೆಲ್ ಮೆಡಿಕಲ್ ಶಾಪ್ಗಳಿಗೆ QR ಕೋಡ್ ಅನ್ನ ಕಡ್ಡಾಯ ಮಾಡಲಾಗಿದೆ. QR ಸ್ಕ್ಯಾನ್ ಮಾಡಿ ಸ್ಥಳದಲ್ಲೇ ದೂರನ್ನ ಸಲ್ಲಿಕೆ ಮಾಡುವಂತಹ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಹೋಟೆಲ್ಗಳಲ್ಲಿ ನೈರ್ಮಲ್ಯ, ಆಹಾರದ ಗುಣಮಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವುಗಳು ದೂರನ್ನ ಸಲ್ಲಿಕೆ ಮಾಡಬಹುದು. ಮೆಡಿಕಲ್ ಸ್ಟೋರ್ಗಳಲ್ಲಿ ಔಷಧದ ದರ ಮತ್ತೆ ಗುಣಮಟ್ಟ ಹೇಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ನಿಮಗೆ ಒಂದು ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಅಧಿಕಾರಿಗಳ ಕಚೇರಿಗೆ ಇನ್ನು ಮುಂದೆ ಅಲೆದಾಡುವಂತಹ ಅಗತ್ಯತೆ ಇಲ್ಲ. ಆ ಅಧಿಕಾರಿ ಇಲ್ಲ, ಈ ಅಧಿಕಾರಿ ಇಲ್ಲ, ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಲ್ಲ, ಇವತ್ತು ಅವರ ಅಬ್ಸೆನ್ಸ್ ಮತ್ತೆ ನಾಳೆ ಬನ್ನಿ, ನಾಳಿದ್ದು ಬನ್ನಿ ಅಂತ ಹೇಳಿ ಬೋರ್ಡನ್ನು ಹಾಕ್ಕೊಂಡಿರ್ತಾರೆ. ಕಾಯುವಂತಹ ಪರಿಸ್ಥಿತಿ ಇನ್ನು ಮುಂದೆ ಇಲ್ಲ. QR ಕೋಡ್ನ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೇವಾ ಲೋಪ ಏನಾದರೂ ಕಂಡು ಬಂದರೆ QR ಸ್ಕ್ಯಾನ್ ಮಾಡಿ ದೂರನ್ನ ಸಲ್ಲಿಕೆ ಮಾಡಬಹುದು. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೇರವಾಗಿ ಈ ಒಂದು ದೂರು ತಲುಪಲಿಕ್ಕಿದೆ. ದೂರುಗಳ ಮೇಲೆ ಶೀಘ್ರ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ UT ಖಾದರ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಾರ್ವಜನಿಕರ ಹಕ್ಕುಗಳ ರಕ್ಷಣೆಗೆ ಇಲಾಖೆ ಇದೀಗ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ನಿಜಕ್ಕೂ ಇದು ಹಾರ್ಟ್ಲಿ ವೆಲ್ಕಮ್. ಯಾಕೆಂತಂದ್ರೆ ನೋಡಿ, ನಾವು ಏನೇ ದೂರನ್ನ ಕೊಡಬೇಕು ಅಂತಂದ್ರೆ ಆಹಾರದಲ್ಲಿ ಏನಾದರೂ ಸಮಸ್ಯೆ ಬಂತು, ಹೋಟೆಲ್ಗಳಲ್ಲಿ ಜಿರಳೆ ಪತ್ತೆ ಆಯಿತು ಅಥವಾ ಮತ್ತೊಂದು ಮಗದೊಂದು ಏನಾದರೂ ಪತ್ತೆ ಆಯಿತು ಅಂತಂದ್ರೆ ಹೋಟೆಲ್ನ ಮಾಲೀಕರು ಏನು ಮಾಡ್ತಾರೆ? ಅಲ್ಲಿ ಬಂದಂತಹ ಗ್ರಾಹಕರ ಮನವೊಲಿಸೋದಕ್ಕೆ ಪ್ರಯತ್ನಗಳನ್ನು ಕೂಡ ಪಡ್ತಾರೆ. ಇಲ್ಲ, ನೀವು ಆಹಾರ ಇಲಾಖೆಗೆ ಹೋಗಿ ವಿಷಯವನ್ನು ಮುಟ್ಟಿಸ್ಬೇಡಿ, ವಿಡಿಯೋವನ್ನು ಮಾಡ್ಕೊಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಊಟ ಫ್ರೀ ಕೊಡ್ತೀವಿ, ಎಷ್ಟು ದುಡ್ಡು ತೆಗೆದುಕೊಳ್ಳಿ ಅಂತ ಹೇಳಿ ಸಮಾಧಾನ ಪಡಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಮೆಡಿಕಲ್ ಶಾಪ್ಗಳನ್ನು ನಾವು ಹೇಳೋದಕ್ಕೆ ಹೋಗಬಾರ್ದು. ಏನಾದರೂ ಪ್ರಶ್ನೆ ಮಾಡಿದ್ರೆ ಬೇಕಿದ್ರೆ ತೆಗೆದುಕೊಳ್ಳಿ, ಬೇಡ ಅಂದರೆ ಬೇರೆ ಕಡೆ ಹೋಗಿ ಪರ್ಚೇಸ್ ಮಾಡಿ, ನಮಗೇನು ಸಮಸ್ಯೆ ಇಲ್ಲ ಅನ್ನುವಂತಹ ಉಡಾಫೆ ಉತ್ತರಗಳನ್ನು ಕೂಡ ಮೆಡಿಕಲ್ ಸ್ಟೋರ್ನವರು ಕೊಡ್ತಾರೆ. ಬಟ್ ಬೇರೆ ಎಲ್ಲೂ ಸಿಗದೇ ಇರುವಂತಹ ಮೆಡಿಕಲ್ ಒಂದಷ್ಟು ಪ್ರಿಸ್ಕ್ರಿಪ್ಷನ್ಸ್ಗಳು ಬರೆದುಕೊಟ್ಟಿರ್ತಾರೆ, ಅಲ್ಲೇ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅದರ ಗುಣಮಟ್ಟ ಹೇಗಿದೆ ಅನ್ನೋದು ತಿಳಿದುಕೊಳ್ಳುವಂತಹ ಒಂದು ಸೌಜನ್ಯ ಆದರೂ ನಮಗಿರಬೇಕಲ್ವಾ? ಸೊ ಅದನ್ನು ತಿಳಿದುಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಉಡಾಫೆ ಉತ್ತರ ಕೊಡೋದನ್ನು ಗಮನಿಸಿದ್ದೀವಿ. ಅಥವಾ ಸಂಬಂಧಪಟ್ಟಂತಹ ಇಲಾಖೆಗೆ ಹೋಗಿ ದೂರನ್ನು ಕೊಡಬೇಕು ಅಂತಂದರೆ ಅಧಿಕಾರಿಗಳು ಅಲ್ಲಿ ಇರ್ತಾರಾ ಇಲ್ವಾ, ಸಾಕಷ್ಟು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೆಲವರು ಅಲ್ದು ಅಯ್ಯೋ ಸಾಕು ಬಿಡಿ, ಏನಾದರೂ ಹಾಳಾಗೋಗ್ಲಿ, ನಮಗೇನು ಬೇಕು ಅಂತ ಹೇಳಿ ಒಂದಷ್ಟು ದೂರನ್ನು ಕೊಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಸೊ ಹಾಗಾಗಿ ಈ QR ಕೋಡ್ ವ್ಯವಸ್ಥೆ ಇದೆಯಲ್ಲ, ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ. ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ QR ಕೋಡ್ಗೆ ನಮ್ಮ ಸಮಸ್ಯೆಯನ್ನು ನಾವು ಸ್ಕ್ಯಾನ್ ಮಾಡಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಅತಿ ವೇಗವಾಗಿ ಕಾರ್ಯಪ್ರವೃತ್ತರಾಗಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ನಾವು ಕಂಪ್ಲೇಂಟನ್ನು ಕೊಡಬಹುದು.